ಜಿಲ್ಲಾ ಕಾರಾಗೃಹದ ಎದುರು ರೌಡಿ ಶೀಟರ್ ಬಿಲ್ಡಪ್ ಅನ್ನು ತೋರಿದ್ದಾನೆ. ಜೈಲು ಬಿಲ್ಡಿಂಗ್ ಎದುರು ವಿಡಿಯೋ ಮಾಡಿ ಹುಚ್ಚಾಟವನ್ನ ಮೆರೆದಿರುವಂತಹ ಘಟನೆ. ಜಿಲ್ಲಾ ಕಾರಾಗೃಹದ ಎದುರು ರೌಡಿ ಶೀಟರ್ ಬಿಲ್ಡಪ್ ಅನ್ನು ತೋರಿದ್ದಾನೆ. ಜೈಲು ಬಿಲ್ಡಿಂಗ್ ಎದುರು ವಿಡಿಯೋ ಮಾಡಿ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹರಿಬಿಟ್ಟಿದ್ದಾರೆ. ರೌಡಿ ಗ್ಯಾಂಗ್ನಿಂದ ವಿಡಿಯೋವನ್ನ ಗದಗ ಜಿಲ್ಲೆ ಲಕ್ಷ್ಮೀಶ್ವರದ ರೌಡಿ ಶೀಟರ್ ಹುಚ್ಚಾಟವನ್ನ ಮೆರೆದಿದ್ದಾನೆ. ರೌಡಿ ಶೀಟರ್ ಅಬ್ದುಲ್ ಆಡೂರ್ ಎಂಬಾತನಿಂದ ರೀಲ್ಸ್ ಮಾಡಲಾಗಿದೆ. ಗದಗ ಜಿಲ್ಲಾ ಕಾರಾಗೃಹದ ಗೇಟ್ ಮುಂದೆ ಈ ರೀತಿ ಘಟನೆ ನಡೆದಿರುವಂತದ್ದು. ವಿಡಿಯೋ ಮಾಡಿ ಬಿಲ್ಡಪ್ಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಏನಿತ್ತು ಆ ವಿಡಿಯೋನ ಶೇರ್ ಮಾಡಿಕೊಂಡಿದ್ದಾನೆ. ಅಂಜಾ ರೆಬಲ್ ಹೆಸರಿನ ಇನ್ಸ್ಟಾ ಪೇಜ್ನಲ್ಲಿ ವಿಡಿಯೋ ಹಾಕಿ ವಿಕೃತಿಯನ್ನ ಮೆರೆದಿದ್ದಾನೆ. 4 ಯುವಕರ ಮಧ್ಯೆ ನಡೆದುಕೊಂಡು ಹೀರೋ ರೀತಿ ಹೋಗೋ ರೀತಿ ಪೋಸ್ ಕೊಟ್ಟಿದ್ದಾನೆ. ರೌಡಿ ಶೀಟರ್ ಅಬ್ದುಲ್ ಆಡೂರ್ ಹುಚ್ಚು ಶೋಕಿಯನ್ನ ಮಾಡಿರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ರೌಡಿಗಳು ಏನಿರ್ತಾರೆ ಅವರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಪೊಲೀಸರು ಭಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಮನ ಬಂದಂತೆ ಹಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತಾರೆ. ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ರೀಲ್ಸ್ ಮಾಡಿ ಈತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಅಕೌಂಟ್ನಲ್ಲಿ ಒಂದು ವಿಡಿಯೋ ಹರಿಬಿಟ್ಟಿದ್ದಾನೆ. ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶದ ಪರಿಸ್ಥಿತಿ ಅಂತ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಮಾಡಿ ಬಿಲ್ಡಪ್ಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನ ಹಂಚಿಕೊಂಡಿದ್ದಾನೆ. ಅಂದ್ರೆ 4 ಜನ ಅಕ್ಕಪಕ್ಕ ಇರೋ ರೀತಿ, ಮಧ್ಯದಲ್ಲಿ ಇವನು ನಡ್ಕೊಂಡು ಹೋಗ್ತಾ ಇರೋ ರೀತಿ, ನಾನೇ ಡಾನ್ ನಾನೇ ಹೀರೋ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾ ಇರುವಂತಹ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ. ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಯಾಕೆ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ, ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈತನ ವಿರುದ್ಧ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಈತನೇ ಆ ರೌಡಿ ಶೀಟರ್ ಅಲ್ಲಿ ಗಮನಿಸ್ತಾ ಇರಬಹುದು. ಒಳ್ಳೆ ಹೀರೋ ರೀತಿ ಮುಂದೆ ನಡ್ಕೊಂಡ್ ಬರ್ತಿದ್ದಾನೆ. ಹಿಂದ್ಗಡೆ 4 ಜನ ಇರುವಂತ ವಿಡಿಯೋ ಅದು ಗಮನಿಸ್ತಾ ಇರಬಹುದು. ಕಾರಾಗೃಹದ ಮುಂದೆ ಅಂದ್ರೆ ಜೈಲಿನ ಮುಂದೆನೆ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಈ ರೌಡಿ ಶೀಟರ್ ಮೇಲೆ 10 ಪ್ರಕರಣಗಳು ದಾಖಲಾಗಿವೆಯಂತೆ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಕೂಡ ದಾಖಲಾಗಿದೆ. ವ್ಯಕ್ತಿಯೊಬ್ಬನ ಮೇಲೆ ಈತ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಹಲವಾರು ಸೇರಿ ಹಲವು ಕೇಸ್ನಲ್ಲಿ ಜೈಲು ವಾಸವನ್ನ ಅನುಭವಿಸಿದ್ದ ಈತ ರೌಡಿ ವರ್ತನೆಯಿಂದ ಕಳೆದ ವರ್ಷ ಈತ ಗಡಿಪಾರು ಕೂಡ ಆಗಿದ್ದಂತೆ. ಗಡಿಪಾರು ಶಿಕ್ಷೆಯನ್ನ ಅನುಭವಿಸಿದ್ದ ರೌಡಿ ಶೀಟರ್ ಅಬ್ದುಲ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಶಿಕ್ಷೆಗೊಳಗಾದ್ರೂ ಕೂಡ ಶೋಕಿ ಮಾತ್ರ ಕಡಿಮೆ ಮಾಡ್ತಾ ಇಲ್ಲ. ಇಂಥವರ ವಿರುದ್ಧ ಯಾಕೆ ಕಾನೂನು ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. 10 ಪ್ರಕರಣಗಳು ಇವನ ಮೇಲೆ ದಾಖಲಾಗಿರೋದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಪ್ರಕರಣಗಳು ಈತನ ಮೇಲೆ ದಾಖಲಾಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದು ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಕೂಡ ದಾಖಲಾಗಿತ್ತು. ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತೆ ಆ ಕೇಸಲ್ಲೂ ಕೂಡ ಈತ ಒಳಗೋಗಿದ್ದ. ಜೊತೆಗೆ ಜೈಲು ವಾಸವನ್ನ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಅನುಭವಿಸಿದ್ದಾನೆ. ಈ ರೌಡಿ ವರ್ತನೆಯಿಂದ ಕಳೆದ ವರ್ಷ ಈತನನ್ನ ಗಡಿಪಾರು ಕೂಡ ಮಾಡಲಾಗಿತ್ತು. ಗಡಿಪಾರು ಶಿಕ್ಷೆಯನ್ನ ಕೂಡ ಅನುಭವಿಸಿದ್ದಾನೆ. ಅಷ್ಟಾದ್ರೂ ಕೂಡ ಈತನಿಗೆ ಬುದ್ಧಿ ಬಂದಿಲ್ಲ. ಈ ರೀತಿ ವರ್ತನೆಯನ್ನ ತೋರ್ತಾ ಇದ್ದಾನೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಶೋಕಿ ಮಾತ್ರ ಎಷ್ಟಿದೆ ಅಂತ ನೋಡ್ತಾ ಇರಬಹುದು. ಆ ಗ್ಲಾಸ್ ನೋಡ್ತಾ ಇರಬಹುದು. ಆ ಕೈಗೆ ಹಾಕಿರುವಂತಹ ಉಂಗುರಗಳಿರಬಹುದು. ಜೊತೆಗೆ ಕೈಗೆ ಹಾಕಿರುವಂತಹ ಬ್ರಾಸ್ಲೆಟ್ ಅನ್ನ ನೋಡ್ತಾ ಇದ್ರೆ ಅವನಿಗೆ ಎಷ್ಟು ಶೋಕಿ ಇದೆ ಅನ್ನೋದನ್ನ ಗಮನಿಸ್ತಾ ಇರಬಹುದು. 1000ಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಆ ಪೇಜ್ ನಲ್ಲಿ. ಈತ ಒಂದು ವಿಡಿಯೋ ಮಾಡಿ
ಅಪ್ಲೋಡ್ ಮಾಡಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಜೈಲು ಮುಂಭಾಗ. ಪೊಲೀಸರೆಲ್ಲ ಏನು ಮಾಡ್ತಾ ಇದ್ರೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥರ್ನೆಲ್ಲ ಯಾಕೆ ಆಚೆ ಬಿಟ್ಟಿದ್ದೀರಾ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು.